ಗಾಜಿನ ಗೋಡೆಯ ಹಿಂದೆ. ಬೆಂಗಳೂರು ನಗರದ ಮಧ್ಯದಲ್ಲಿ ಗಾಜಿನ ಗೋಡೆಗಳೊಂದಿಗೆ ಎತ್ತರವಾಗಿ ನಿಂತಿದ್ದ ದೊಡ್ಡ ಕಚೇರಿ ಕಟ್ಟಡ. ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಜನಸಂದಣಿ ಶುರುವಾಗುತ್ತಿತ್ತು. ಫಾರ್ಮಲ್ ಉಡುಪು, ಕುತ್ತಿಗೆಯಲ್ಲಿ ಐಡಿ ಕಾರ್ಡ್, ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್, ಎಲ್ಲರ ಮುಖದಲ್ಲೂ ಬ್ಯುಸಿ ಜೀವನದ ಗುರುತು. ಆ ಜನಸಮೂಹದ ಮಧ್ಯೆ ಇದ್ದಳು ಆದಿತಿ. ಹಳ್ಳಿಯ ಸರಳ ಮನೆಯಲ್ಲೇ ಬೆಳೆದ ಆದಿತಿ, ತಂದೆ ರೈತ, ತಾಯಿ ಹೊಲಿಗೆ ಕೆಲಸ ಮಾಡುತ್ತಿದ್ದವರು. ನಮ್ಮ ಮಗಳು ದೊಡ್ಡ ಆಫೀಸ್ನಲ್ಲಿ ಕೆಲಸ ಮಾಡಬೇಕು ಎಂಬುದು ಅವರ ಕನಸು. ಪದವಿ ಮುಗಿಸಿ ಹಲವಾರು ಸಂದರ್ಶನಗಳ ನಂತರ ಆದಿತಿಗೆ ಕೊನೆಗೂ ಕೆಲಸ ಸಿಕ್ಕಿತು. ಆ ದಿನ ಅವಳಿಗೆ ಕನಸು ನಿಜವಾದ ದಿನ. ಮೊದಲ ದಿನ ಕಚೇರಿಯೊಳಗೆ ಕಾಲಿಟ್ಟಾಗ ಅವಳ ಹೃದಯ ಜೋರಾಗಿ ತಟ್ಟುತ್ತಿತ್ತು. ಎಲ್ಲರೂ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ತಂತ್ರಜ್ಞಾನ ಪದಗಳು ಅವಳಿಗೆ ಹೊಸದು. ಅವಳ ಡೆಸ್ಕ್ ಮುಂದೆ ಕುಳಿತಾಗ ತನ್ನೊಳಗೆ ಒಂದು ಪ್ರಶ್ನೆ: ನಾನಿಲ್ಲಿ ಸರಿಯಾಗಿರಬಹುದೇ? ಮೊದಲ ವಾರ ತುಂಬ ಕಷ್ಟಕರವಾಗಿತ್ತು. ಮೀಟಿಂಗ್ಗಳಲ್ಲಿ ಮಾತನಾಡಲು ಹೆದರಿಕೆ. ತನ್ನ ಅಭಿಪ್ರಾಯ ಹೇಳಬೇಕಾದಾಗ ಕೈ ಬೆವರುತ್ತಿತ್ತು. ಕೆಲವರು ವೇಗವಾಗಿ ಮಾತನಾಡಿ ಹೋಗುತ್ತಿದ್ದರು. ಆದಿತಿ ನಗುತ್ತಾ ತಲೆಯಾಡಿಸುತ್ತಿದ್ದಳು. ಆದರೆ ಒಳಗೆ ಆತಂಕ. ಒಂದು ದಿನ ಪ್ರಾಜೆಕ್ಟ್ ಡೆಡ್ಲೈನ್ ಸಮೀಪಿಸಿತು. ಟೀಮ್ ಲೀಡರ್ ಕಠಿಣವಾಗಿ ಮಾತನಾಡಿದರು. ಇದು ಸಮಯಕ್ಕೆ ಮುಗಿಯಬೇಕು ಎಂದರು. ಆದಿತಿಗೆ ಕೆಲಸದ ಒತ್ತಡ ಹೆಚ್ಚಾಯಿತು. ರಾತ್ರಿ ತನಕ ಕಚೇರಿಯಲ್ಲಿ ಉಳಿದು ಕೆಲಸ ಮಾಡುತ್ತಿದ್ದಳು. ಮನೆಗೆ ಹೋದಾಗ ತಾಯಿಯ ಕರೆ, ಊಟ ಮಾಡಿದ್ಯಾ ಎನ್ನುವ ಸೌಮ್ಯ ಧ್ವನಿ. ಆ ಧ್ವನಿ ಅವಳಿಗೆ ಶಕ್ತಿ ಕೊಡುತ್ತಿತ್ತು. ಕೆಲ ತಿಂಗಳುಗಳ ನಂತರ ಆದಿತಿ ಕೆಲಸದ ರೀತಿ ಹಿಡಿದುಕೊಂಡಳು. ಹೊಸ ತಂತ್ರಜ್ಞಾನ ಕಲಿತುಕೊಂಡಳು. ನಿಧಾನವಾಗಿ ಮೀಟಿಂಗ್ಗಳಲ್ಲಿ ಮಾತನಾಡಲು ಶುರು ಮಾಡಿದಳು. ಒಂದು ದಿನ ಅವಳ ಪ್ರಸ್ತಾವನೆ ಸಂಪೂರ್ಣ ಟೀಮ್ಗೆ ಇಷ್ಟವಾಯಿತು. ಎಲ್ಲರೂ ಚಪ್ಪಾಳಿ ತಟ್ಟಿದರು. ಆ ಕ್ಷಣದಲ್ಲಿ ಅವಳ ಕಣ್ಣು ತುಂಬಿತು. ಅದು ಸಂತೋಷದ ಕಣ್ಣೀರು. ಆದರೆ ಕಾರ್ಪೊರೇಟ್ ಜೀವನವೆಂದರೆ ಕೇವಲ ಯಶಸ್ಸು ಮಾತ್ರವಲ್ಲ. ಹೋಲಿಕೆ, ಸ್ಪರ್ಧೆ, ಗಾಸಿಪ್ ಎಲ್ಲವೂ ಇದ್ದವು. ಕೆಲವರು ಮುನ್ನಡೆಯಲು ಬೇರೆಯವರನ್ನು ಹಿಂದೆ ತಳ್ಳಲು ಯತ್ನಿಸುತ್ತಿದ್ದರು. ಕೆಲವೊಮ್ಮೆ ಆದಿತಿಗೆ ಅನ್ಯಾಯವಾಗಿದೆ ಎನ್ನಿಸಿತು. ಅವಳು ಮೌನವಾಗುತ್ತಿದ್ದಳು. ಒಂದು ದಿನ ಅವಳ ಸಹೋದ್ಯೋಗಿ ರೋಹಿತ್ ಹೇಳಿದರು, ನೀನು ತುಂಬಾ ಟ್ಯಾಲೆಂಟೆಡ್, ಆದರೆ ನೀನು ನಿನ್ನನ್ನು ತೋರಿಸಿಕೊಳ್ಳಬೇಕು. ಮೌನದಿಂದ ಯಾರಿಗೂ ಗೊತ್ತಾಗುವುದಿಲ್ಲ. ಆ ಮಾತು ಅವಳ ಮನಸ್ಸಿಗೆ ತಾಕಿತು. ಆ ದಿನದಿಂದ ಆದಿತಿ ತನ್ನನ್ನು ಬದಲಾಯಿಸಿಕೊಳ್ಳಲು ತೀರ್ಮಾನಿಸಿತು. ಹೊಸ ಕೋರ್ಸ್ಗಳನ್ನು ಸೇರಿತು. ಸಮಯವನ್ನು ಸರಿಯಾಗಿ ಹಂಚಿಕೊಂಡಳು. ಕೆಲಸದ ಜೊತೆಗೆ ತನ್ನ ಆರೋಗ್ಯಕ್ಕೂ ಮಹತ್ವ ಕೊಟ್ಟಳು. ವಾರಾಂತ್ಯಗಳಲ್ಲಿ ಪುಸ್ತಕ ಓದಲು, ಕುಟುಂಬದ ಜೊತೆ ಮಾತನಾಡಲು ಸಮಯ ಮೀಸಲಿಟ್ಟಳು. ಒಂದು ದೊಡ್ಡ ಪ್ರಾಜೆಕ್ಟ್ ಅವಳಿಗೆ ಒಪ್ಪಿಸಲಾಯಿತು. ಈ ಬಾರಿ ಅವಳು ಹೆದರಲಿಲ್ಲ. ತಂಡದ ಜೊತೆ ಸಹಕಾರದಿಂದ ಕೆಲಸ ಮಾಡಿದಳು. ಸಮಸ್ಯೆಗಳು ಬಂದಾಗ ಧೈರ್ಯದಿಂದ ಎದುರಿಸಿದಳು. ಕೆಲವೊಮ್ಮೆ ಕಣ್ಣೀರು ಬಂದರೂ ಕೈಬಿಡಲಿಲ್ಲ. ಕೊನೆಗೆ ಆ ಪ್ರಾಜೆಕ್ಟ್ ಯಶಸ್ವಿಯಾಯಿತು. ಮೇಲಧಿಕಾರಿಗಳಿಂದ ಪ್ರಶಂಸೆ, ಪ್ರಮೋಷನ್ ಕೂಡ ಸಿಕ್ಕಿತು. ಆದಿತಿ ತನ್ನ ಡೆಸ್ಕ್ ಬಳಿ ಕುಳಿತು ಕಿಟಕಿಯ ಹೊರಗೆ ನೋಡಿದಳು. ಗಾಜಿನ ಗೋಡೆಯ ಹಿಂದೆ ನಗರದ ಬೆಳಕು ಮಿನುಗುತ್ತಿತ್ತು. ಅವಳು ಅರ್ಥಮಾಡಿಕೊಂಡಳು, ಕಾರ್ಪೊರೇಟ್ ಜೀವನವೆಂದರೆ ಕೇವಲ ದೊಡ್ಡ ಸಂಬಳ, ಎಸಿ ಕಚೇರಿ, ಫ್ಯಾನ್ಸಿ ಕೆಫೆಟೇರಿಯಾ ಅಲ್ಲ. ಅದು ಒತ್ತಡ, ಸ್ಪರ್ಧೆ, ನಿರೀಕ್ಷೆ, ನಿರಾಶೆ. ಆದರೆ ಅದೇ ಸಮಯದಲ್ಲಿ ಕಲಿಕೆ, ಬೆಳವಣಿಗೆ, ಆತ್ಮವಿಶ್ವಾಸ. ಹಳ್ಳಿಯ ಮಣ್ಣಿನ ವಾಸನೆಯಿಂದ ಬಂದ ಹುಡುಗಿ ಈಗ ಗಾಜಿನ ಗೋಡೆಯ ಹಿಂದೆ ತನ್ನ ಸ್ಥಾನ ಕಟ್ಟಿಕೊಂಡಿದ್ದಳು. ಆದರೆ ಅವಳು ತನ್ನ ಮೂಲವನ್ನು ಮರೆತಿಲ್ಲ. ತಿಂಗಳ ಸಂಬಳದ ಒಂದು ಭಾಗವನ್ನು ಮನೆಯವರಿಗೆ ಕಳುಹಿಸುತ್ತಿದ್ದಳು. ತಂದೆ ತಾಯಿ ಅವಳ ಮೇಲೆ ಹೆಮ್ಮೆ ಪಡುತ್ತಿದ್ದರು. ಒಂದು ಸಂಜೆ ಕಚೇರಿ ಕಟ್ಟಡದಿಂದ ಹೊರಬರುವಾಗ ಆದಿತಿ ತನ್ನ ಪ್ರತಿಬಿಂಬವನ್ನು ಗಾಜಿನಲ್ಲಿ ನೋಡಿದಳು. ಮೊದಲ ದಿನ ಭಯದಿಂದ ನಿಂತಿದ್ದ ಆ ಹುಡುಗಿ ಈಗ ಆತ್ಮವಿಶ್ವಾಸದಿಂದ ನಡೆಯುತ್ತಿದ್ದಳು. ಅವಳಿಗೆ ಗೊತ್ತಾಯಿತು, ಕಾರ್ಪೊರೇಟ್ ಜೀವನದಲ್ಲಿ ಬದುಕಲು ಕೇವಲ ಪ್ರತಿಭೆ ಸಾಕಾಗುವುದಿಲ್ಲ. ಧೈರ್ಯ, ಸಹನೆ ಮತ್ತು ನಿರಂತರ ಕಲಿಕೆ ಅಗತ್ಯ. ಗಾಜಿನ ಗೋಡೆಯ ಹಿಂದೆ ಅವಳು ಕೇವಲ ಉದ್ಯೋಗಿಯಲ್ಲ, ತನ್ನ ಕನಸನ್ನು ನಿಜಗೊಳಿಸಿದ ಒಬ್ಬ ಯೋಧೆ.